ಗಂಡು ಮಕ್ಕಳ ಚೀಟಿಂಗ್ ಬಗ್ಗೆ ಮಾತಾಡಿದ್ವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಐ ಥಿಂಕ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಯಾಕೆ ಹೆಣ್ಮಕ್ಳು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಥವಾ ಒಬ್ಬ ಬಾಯ್ ಫ್ರೆಂಡ್ ಇದ್ದಾಗ ಬೇರೆಯವ್ರ ಕಡೆಗೆ ಅಟ್ರಾಕ್ಟ್ ಆಗೋದು ಯಾಕೆ ಜಾಸ್ತಿ ಆಗ್ತಿದೆ? ಭಾವನಾ, ಇಟ್ಸ್ ನಾಟ್ ಅಬೌಟ್ ಸೆಕ್ಷುವಲ್ ಅಟ್ ಆಲ್. ಅಫೇರ್ಸ್ ಡೋಂಟ್ ಸ್ಟಾರ್ಟ್ ಫ್ರಮ್ ಸೆಕ್ಷುವಲ್ ಅಟ್ ಆಲ್. ಸಿ ಇಟ್ ಇಸ್ ಒಂದು ಹೆಣ್ಣು ಎಸ್ಪೆಷಲಿ ಅವಳಿಗೆ ಭಾವನಾ ಜೀವಿ ಅವಳು, ಆಯಿತಾ? ಅವಳಿಗೆ ಯಾರೋ ಒಬ್ಬ ಅಪ್ರಿಷಿಯೇಟ್ ಮಾಡೋದು, ಎಲ್ಲೋ ಒಬ್ಬೊಬ್ಬ ಅಟೆನ್ಷನ್ ಕೊಡೋದು, ಅದನ್ನೇ ನಾನು ಹೇಳಿದೆ. ನಾನು ಈಗ ಸೀರೆ ಉಟ್ಕೊಂಡು ಬಂದಿದ್ದೀನಿ, ಈ ಫೋಟೋ ನಾನು ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ನಂಗೆ ಯಾರೋ ಎಷ್ಟು ಜನ ಮೆಸೇಜ್ ಮಾಡ್ತಾರೆ. ಅದೇ ನನ್ನ ಗಂಡ ನನಗೆ ಏನೂ ಹೇಳಿಲ್ಲ ಅಂತ ಹೇಳಿದ್ರೆ ಹೌ ಡು ಐ ಫೀಲ್? ನಂಗೆ ಐ ನೀಡ್ ಅಪ್ರಿಸಿಯೇಷನ್. ಅಡುಗೆ ಮಾಡಿರ್ತೀನಿ 3 ಅವರ್ 2 ಅವರ್ ಕೂತು ನಿಂತು ಒಲೆ ಮುಂದೆ ತಿನ್ಬಿಟ್ಟು ಹೊಟ್ಟೋಗ್ಬಿಟ್ರೆ ನನಗೇನು ಅನಿಸುತ್ತೆ? ಒಂದು ಕಾಂಟ್ರರಿ ಒಂದು ಸಬ್ಜೆಕ್ಟ್ ಇದೆ ನನ್ನ ಹತ್ರ. ತುಂಬ ಅಟೆನ್ಷನ್ ಕೊಡೋ ಗಂಡನ್ನ ಡಿವೋರ್ಸ್ ಮಾಡಿದ್ದಾರೆ. that she is not used to it. ಅದನ್ನೇ ಹೇಳಿದ್ನಲ್ಲ, ಅಗೇನ್ ಟ್ರಾಮಾ. That is trauma. Again, she would have attracted a partner or spouse or a boyfriend who was emotionally unavailable. ಅದೇ ಹೇಳಿದೆ, your brain seeks for familiarity. ಯಾವುದು ನನಗೆ ಅದು ಫೆಮಿಲಿಯರ್ ಅನಿಸ್ತಿದೆ, ಓಕೆ ದಿಸ್ ಸಿಚುಯೇಷನ್ ಇಸ್ ಐ ಲೈಕ್ ಇಟ್. ನಮ್ಗೆ ಇಷ್ಟ ಆಗಲ್ಲ ನೋಡಿ, ಈ ಸೋಫಾ ಮೇಲೆ ನಾನು ಡೈಲಿ ಕೂತ್ಕೋತಾ ಇದ್ರೆ ಇಲ್ಲೇ ಕೂತ್ಕೊಳ್ಳೋಣ ಅನ್ಸುತ್ತೆ. ಈ ವಾಚನ್ನು ತೆಗೆದಿಲ್ಲಿ ಹಾಕಿ ಇರಿಟೇಟ್ ಆಗ್ತಾ ಇರುತ್ತೆ. ಸಮಥಿಂಗ್ ಯು ಟ್ರೈ. ಈಗ ನಾನು ಹಿಂಗೆ ಬಾಚ್ಕೊಂಡಿದ್ದೀನಲ್ಲ, ಈ ಥರ ಬಾಚ್ಕೊಂಡ್ರೆ ಐ ಡೋಂಟ್ ಲೈಕ್ ಇಟ್, ಇಲ್ಲಿ ಹಿಂಗೆ ಬಾಚಿ ಅಂತ ಹೇಳ್ತೀವಿ ಅಲ್ವಾ? ಸೊ ವಿ ಡೋಂಟ್ ಲೈಕ್ ದಟ್ ನ್ಯೂನೆಸ್. ಇದು ಇಷ್ಟ ಆಗಲ್ಲ ತೀರಾ ಎಕ್ಸೆಸಿವ್. ಈಗ ಅದನ್ನೇ ಹೇಳಿದೆ, ನಿಮ್ಮ ಪಾರ್ಟ್ನರ್ ಇದ್ದಾರೆ, ಹೌದು, ಯಾವುದು ಅತಿ ಆದರೆ ಅಮೃತನ ವಿಷಯ. ತೀರಾ ಹೋಗಿ ಅದೇ ಲೈಫ್ ಅಂತಲ್ಲ, ಗ್ರೋತ್ ಇರಬೇಕು. ನಾನು ನನ್ನ ಸಂಗಾತಿ ಇದ್ದೀವಿ ಅಂತ ಹೇಳಿದ್ರೆ ನಾನು ಬರೀ ನಾನು ಒಂದು ರಿಪ್ರೊಡಕ್ಷನ್ ಮಾಡೋದಲ್ಲ, ಸೊಸೈಟಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಬೇಕು, ಒಳ್ಳೆ ಮೆಸೇಜ್ ತರಬೇಕು, ಒಳ್ಳೆ ಎಫರ್ಟ್ ಹಾಕಬೇಕು, ನಾವಿಬ್ಬರು ಚೆನ್ನಾಗಿ ಕಾಣಿಸ್ಬೇಕು, ಫಿಟ್ ಆಗಿರಬೇಕು. ಬೆಸ್ಟ್ ಗಿಫ್ಟ್ ನಿಮ್ಮ ಪಾರ್ಟ್ನರ್ ನೀವು ಕೊಡೋದಂದ್ರೆ ಬೆಟರ್ ವರ್ಷನ್ ಆಫ್ ಯು, ಮೆಂಟಲಿ ಫಿಸಿಕಲಿ. ಇಟ್ಸ್ ನಾಟ್ ರೋಸಸ್, ಇಟ್ಸ್ ನಾಟ್ ಗಿಫ್ಟ್. ನಾವೆಲ್ಲ ಮರ್ತೋಗ್ಬಿಡ್ತೀವಿ ಅದನ್ನು ಕೊಟ್ಟಿದ್ದು ಅಲ್ವಾ? ನೀವು ರೀಸೆಂಟ್ ಎಕ್ಸ್ಪೆನ್ಸಿವ್ ಯಾವುದೋ ಒಂದು ಪರ್ಚೇಸ್ ಮಾಡಿರ್ತೀರ, ಹೌ ಲಾಂಗ್ ಯು ರಿಮೆಂಬರ್? ಡು ಯು ಚೆರಿಶ್ ಇಟ್ ಎವ್ರಿ ಡೇ? ಬಟ್ ಯಾರೇ ನಿಮಗೆ ಒಂದು ಎಫರ್ಟ್ ಹಾಕಲಿ, ನಿಮ್ಮ ಫ್ರೆಂಡ್ ಆಗಿರಲಿ, ಗರ್ಲ್ ಫ್ರೆಂಡ್ಸ್ ಆಗಿರಲಿ, ಮೋಸ್ಟ್ ಇಂಪಾರ್ಟೆಂಟ್, ಆಯಿತಾ? ಫ್ರೆಂಡ್ಸ್ ಇಟ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನನಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹ್ಯಾವ್ ಯು ಸೀನ್ ನಿನ್ನ ಕಾಲೇಜಲ್ಲೋ ಸ್ಕೂಲಲ್ಲೋ ನಿಮ್ಮ ಕೊಲೀಗೋ ಯಾರೊಬ್ರು ದೊಡ್ಡ ಫ್ಲರ್ಟ್ ಆಗಿರ್ತಾರೆ, ಅವಳಿಗೆ ಎಂಥ ಲವಿಂಗ್ ಪಾರ್ಟ್ನರ್ ಸಿಕ್ಕಿರ್ತಾನೆ, ಅಥವಾ ಆತನಿಗೆ ಒಂದು ಎಂಥ ಲವಿಂಗ್ ಪಾರ್ಟ್ನರ್ ಸಿಕ್ಕಿರ್ತಾನೆ, ನೋಡಿದ್ದೀರಾ? ವೈ? ಬಿಕಾಸ್ ಆತ ಅಥವಾ ಆಕೆಗೆ ಗೊತ್ತು ಎಲ್ಲಿ ಇನ್ವೆಸ್ಟ್ ಮಾಡಬೇಕು. ಒಬ್ಬರು ವ್ಯಕ್ತಿ ಹತ್ರ ಇಮೋಷ್ನಲಿ ಇನ್ವೆಸ್ಟ್ ಮಾಡಿರ್ತಾರೆ, ಇನ್ನೊಬ್ಬರ ಹತ್ರ ಫಿಸಿಕಲಿ ಟುವರ್ಡ್ಸ್ ಪಾರ್ಟ್ನರ್, ಇನ್ನೊಬ್ಬರ ಹತ್ರ ಫೈನಾನ್ಷಿಯಲ್ ಅಡ್ವೈಸ್ ತೊಗೊಳ್ಳೋದಾಗಿರ್ಬೋದು, ಇನ್ನೊಂದು ಕಡೆ ವರ್ಕೌಟ್ ಮಾಡೋದಾಗಿರ್ಬೋದು, ಅವಳ ಅವಳ ಫ್ರೆಂಡ್ ಸರ್ಕಲ್ ಇರ್ಬೋದು, ಎಲ್ಲವೂ ಇರುತ್ತೆ. ಸೊ ಯು ಶುಡ್ ಆಲ್ಸೋ, ದಟ್ ಡಸಂಟ್ ಮೀನ್ ಐ ಆಮ್ ಟೆಲಿಂಗ್ ಇಟ್ ಟು ಬಿಕಮ್ ಫ್ಲರ್ಟ್, ಬಟ್ ನಾನು ಹೇಳೋದು ನಿಮ್ಮದೇ ಒಂದು ಸರ್ಕಲ್ ಆಫ್ ಫ್ರೆಂಡ್ಸ್ ಇರಬೇಕು ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್. ಹೋಗಿ ಯು ಶುಡ್ ಹ್ಯಾವ್ ಯುವರ್ ಓನ್ ಗರ್ಲ್ ಫ್ರೆಂಡ್ಸ್, ಹೋಗಿ ಅವ್ರನ್ನ ಮೀಟ್ ಮಾಡೋದು, ಅಥವಾ ಯುವರ್ ಓನ್ ಬಾಯ್ಸ್ ಟೈಮ್, ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಮೂವಿ ನೋಡೋದಾಗಿರ್ಬೋದು, ಒಂದು ಕಮ್ಯುನಿಟಿ ಜಾಯ್ನ್ ಆಗೋದು, ಒಂದು ಮ್ಯಾರಥಾನ್ ಓಡೋದಾಗಿರ್ಬೋದು, ಒಂದು ಹೊಸ ಹವ್ಯಾಸವನ್ನು ಕಲಿಯೋದಾಗಿರೋದು. ಯಾವತ್ತೂ ನೋಡಿ, ನೀವು ಯಾವುದಾದ್ರು ಒಂದು ಹೊಸ ಹವ್ಯಾಸವನ್ನು ಕಲಿತಾಗ ಒಂದು ಹೊಸತನ ಇರುತ್ತೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್, ಹೌದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಅಪಾರ್ಟ್ ಫ್ರಮ್ ದಟ್, ನಾನು ಒಂದು ಇಂಡಿವಿಜುವಲ್ ಅನ್ನೋದು ನೆನಪಿರಲಿ, ಆ ಪಾಸಿಟಿವ್ ಸೆಲ್ಫ್ ಎಸ್ಟೀಮನ್ನು ಇಟ್ಕೊಳ್ಳಿ. ಸೊ ನಾನು ಬೆಟರ್ ವರ್ಷನ್ ನಾನು ಖುಷಿಯಾಗಿರ್ತೀನಿ, ನನ್ನ ಸಂಗಾತಿ ಖುಷಿಯಾಗಿದ್ದಾಗ, ಒಟ್ಟಿಗೆ ಇದ್ದಾಗ ಏನಿರುತ್ತೆ, ಖುಷಿಯಾಗಿರುತ್ತೆ. ವೆನ್ 2 beggars meet, ದೇ ಆರ್ ನಾಟ್ ಹ್ಯಾಪಿ ಅಲ್ವಾ? ಸೊ ನಾನು ಎಲ್ಲವೂ ನನ್ನ ಹತ್ರ ಕಂಪ್ಲೀಟ್ ಆಗಿದ್ದಾಗ, ಐ ಆಮ್ ಗಿವಿಂಗ್ ಎಕ್ಸೆಸಿವ್ ಅಟೆನ್ಷನ್ ಟು ಮೈ ಸೆಲ್ಫ್. ನನಗೆ ನಾನು ಪ್ರೀತಿ ಕೊಟ್ಕೋತಾ ಇದ್ದೀನಿ, ನನಗೆ ನಾನು ಗೌರವ ಕೊಟ್ಕೋತಾ ಇದ್ದೀನಿ, ಐ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಮೈ ಸೆಲ್ಫ್. ವೆನ್ ಐ ಮೀಟ್ ಮೈ ಪಾರ್ಟ್ನರ್, ಐ ಫೀಲ್ ನೈಸ್ ಟು ಬಿ ವಿತ್ ಹಿಮ್. ಮತ್ತು ಪ್ಲೀಸ್ ವರ್ಕ್ ಆನ್ ಯುವರ್ ಚೈಲ್ಡ್ಹುಡ್ ಟ್ರಾಮಾ ರೆಸಿಡ್ಯೂ. ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಹೇಗಿತ್ತು ನನ್ನ ಜೊತೆ. ನೀವು ಒಂದು ಕೆಲಸ ಮಾಡಿ, ಇವತ್ತೇ ಆಯಿತಾ, ಒಂದು ಪತ್ರ ಬರೀರಿ ನಿನ್ನ 4 ವರ್ಷದ ಮಗುಗೆ. ಇಮ್ಯಾಜಿನ್ ಒಂದು 4 ವರ್ಷದ ಮಗು, ಈಗ ನಾನು ಸೌಜನ್ಯ, ನನ್ನ 4 ವರ್ಷದ ಸೌಜನ್ಯ ನನ್ನ ಎದುರುಗಡೆ ಕೂತಿದ್ದಾಳೆ ಅಂತ. ಆ ಮಗುನ ನೆನೆಸ್ಕೊಂಡು ಇದನ್ನು ಮಾಡೋಕ್ಕಾಗಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಎಕ್ಸಸೈಸ್. ಯಾಕಂದರೆ ನಮಗೆ ನಮ್ಮನ್ನು ಫೇಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಎಷ್ಟೊತ್ತು ನಾವು ಹುಟ್ಟಿದಾಗ ಹೇಗಿದ್ವಿ ಹಾಗೆ ಕನ್ನಡಿ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತೆ ನಮಗೆ? ಒಂದು ನಿಮಿಷದ ಮೇಲೆ ನಿಂತ್ಕೊಳ್ಳೋಕ್ಕಾಗತ್ತೆ? ವಿ ಹೇಟ್ ಟು ಸಿ ಅವರ್ ಸೆಲ್ಫ್, ವಿ ಡೋಂಟ್ ಅಪ್ರೂವ್ ಅವರ್ ಸೆಲ್ಫ್. ಓಕೆ, ಸೊ ಕೂತು ಆ ಮಗು ಹತ್ರ ಕೇಳು, ಏನಿತ್ತು ನಿನಗೆ, ಹೇಗಿತ್ತು ನಿನ್ನ ಬಾಲ್ಯ, ಹೇಗಿತ್ತು, ನಿಂಗೆ ಯಾರು ಪ್ರೀತಿ ಕೊಟ್ಟರು, ಅವಮಾನ ಆಯಿತಾ, ಏನಾದರೂ ಅಬ್ಯೂಸ್ ಆಗಿತ್ತಾ, ಎಲ್ಲವನ್ನು ಜಾಟ್ ಡೌನ್ ಮಾಡ್ತಾ ಹೋಗಿ, ಅದರ ಮೇಲೆ ವರ್ಕ್ ಮಾಡ್ತಾ ಹೋಗಿ, ಆಯಿತಾ? ಮತ್ತು ಚೈಲ್ಡ್ಹುಡ್ ಅದ್ರ ಮೇಲೆ ವರ್ಕ್ ಮಾಡೋದು ಅಂದರೆ ಏನು? ಮಾಡಬೇಕು, ಯಾವ್ದಾದ್ರೂ ಹೆಲ್ಪ್ ತಗೋಬೇಕಾ? ಹೌದು. ಈಗ ನನ್ನ ತಂದೆ ಆಗಿರ್ಬೋದು, ತಾಯಿ ಆಗಿರಬಹುದು, ಅಥವಾ ಯಾರೊಬ್ಬರು ನನಗೆ ಫಿಸಿಕಲಿ ಅಬ್ಯೂಸ್ ಮಾಡಿರ್ಬೋದು, ಸ್ಕೂಲಲ್ಲಿ ಬುಲಿ ಮಾಡಿರೋದಾಗಿರಬಹುದು. ಐ ಹ್ಯಾವ್ ಟು ಓವರ್ಕಮ್ ದ್ಯಾಟ್. ಖಂಡಿತ ಯು ನೀಡ್ ಅ ಪ್ರೊಫೆಷನಲ್ ಹೆಲ್ಪ್. ಇಟ್ ಇಸ್ ನಾಟ್ ವೆರಿ ಈಸಿ ಟು ಡೂ. ವಿ ಕಾಂಟ್. ಹೀಲಿಂಗ್ ಇಸ್ ನಾಟ್ ಈಸಿ. ಹೀಲಿಂಗ್ ಇಟ್ ಟೇಕ್ಸ್ ಟೈಮ್. ಆಚೆ ಆಗಿರೋ ಗಾಯ ಬೇಗ ವಾಸಿಯಾಗಿಬಿಡುತ್ತೆ,
ಒಳಗಡೆ ಆಗಿರ್ತಕ್ಕಂಥ ಗಾಯ ವಾಸಿಯಾಗಲಿಕ್ಕೆ ಅದರದೇ ಆದ ಟೈಮ್ ತೊಗೊಳುತ್ತೆ, ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಬೇಕು, ಸಪೋರ್ಟ್ ತೊಗೋಬೇಕು. ನೋಡು ನಂಗೆ ಫಿಸಿಕಲಿ ಪೇನ್ ನೋಡಿ, ನಾನು ನಿಜ ಹೇಳ್ತೇನೆ, ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೇನೆ, ಎವ್ರಿ ಮಂತ್ ನಾನು ಬಜೆಟ್ ಹಾಕಬೇಕಾದ್ರೆ ಐ ಗೋ ಟು ಮೈ ಥೆರಪಿಸ್ಟ್, ಐ ಗೋ ಟು ಸೈಕಾಲಜಿಸ್ಟ್, ಐ ಹ್ಯಾವ್ ಸೈಕ್ಯಾಟ್ರಿಸ್ಟ್, ಐ ಹ್ಯಾವ್ ಅ ಹೀಲರ್. ನಾನು ಹೋಗ್ತೀನಿ ಬಿಕಾಸ್ ಐ ಲವ್ ಮೈ ಸೆಲ್ಫ್ ಸೋ ಮಚ್. ಇದು ನಾನು ಬರೀ ಹಾಕೋ ಬಟ್ಟೆ ಅಲ್ಲ, ನನ್ನ ಮನಸ್ಥಿತಿ ಕೂಡ ಅಷ್ಟೇ ಚೆನ್ನಾಗಿರಬೇಕು, ನನ್ನ ಫ್ಯಾಮಿಲಿಗೆ ನನ್ನ ಬೆಟರ್ ವರ್ಷನ್ ನಾನು ಕೊಡಬೇಕು. ಆಯಿತಾ? ಸೊ ಐ ಹ್ಯಾವ್ ಅ ಥೆರಪಿಸ್ಟ್. ನಂಗೆ ಒಂದು ಸ್ವಲ್ಪ ಇಫ್ ಇಟ್ ಇಸ್ ಐ ಹ್ಯಾವ್ ಸಮ್ ಟೀಥಿಂಗ್ ಇಶ್ಯೂಸ್ ಅಂದರೆ ತಕ್ಷಣ ನಾನು ಹೋಗಿ ಮಾತಾಡ್ತೀನಿ. ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಟು ಡೂ ಟು ಯುವರ್ ಸೆಲ್ಫ್. ಏನನಿಕೋ ಒಂದು ಸ್ವಿಗ್ಗಿಗೆ ಆರ್ಡರ್ ಮಾಡ್ತೀವಿ, ವೈ ಕಾಂಟ್ ವಿ ಗೋ ಸಿಟ್ ಆ್ಯಂಡ್ ಟಾಕ್? ಇಟ್ಸ್ ಬಾಡಿ ಸ್ಪಾ ತೊಗೋತೀವಿ ಅಲ್ವಾ, ಹಾಗೆ ಮೈಂಡ್ ಸ್ಪಾ ಇದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಸೊ ಮೆಂಟಲಿ ಸ್ಟ್ರೆಸ್ಡ್ ಔಟ್ ಇದ್ದರೆ, ಕನ್ಫ್ಯೂಸ್ಡ್ ಇದ್ದರೆ, ಅಥವಾ ಟ್ರಾಮಾಸ್ ಹಾಂಟ್ ಮಾಡ್ತಾ ಇದ್ದರೆ ಯಾರನ್ನಾದರೂ ಸಪೋರ್ಟ್ ತೊಗೊಳ್ಳೋದು ಬಹಳ ಮುಖ್ಯ. ಫ್ರೆಂಡ್ಸ್ ಅಲ್ಲ, ಈಗ ನಾನು ನನ್ನ ಅಮ್ಮನ ಹತ್ರ ನೋ ಫ್ರೆಂಡ್ಸ್, ನೋ ಫ್ಯಾಮಿಲಿ ಮೆಂಬರ್ಸ್, ಬಿಕಾಸ್ ಐ ವೆರಿ ಬಯಾಸ್ಡ್. ಆಯಿತಾ? ಆಮೇಲೆ ಸ್ಟಾಪ್ ಪೋಸ್ಟಿಂಗ್ ಯುವರ್ ಪಿಕ್ಚರ್ಸ್ ಆನ್ ಸೋಷಿಯಲ್ ಮೀಡಿಯಾ ವಿತ್ ಯುವರ್ ಸ್ಪೌಸ್, ಪಾರ್ಟ್ನರ್. ದೆರ್ ಇಸ್ ಸೋ ಮಚ್ ಸೋಷಿಯಲ್ ಪಿಯರ್ ಪ್ರೆಷರ್, ಸೋಷಿಯಲ್ ಕಂಟ್ಯಾಮಿನೇಷನ್ ಅಂತ ಹೇಳ್ತೀವಿ. ದೃಷ್ಟಿ ಆಗಿರಬಹುದು ಅಥವಾ ದಟ್ ಇಸ್ ವೆರಿ ಟ್ರೂ. ನೀವು ನಂಬ್ತೀರಾ ಅದೆಲ್ಲ? ಎಸ್, ಐ ಡೂ ಬಿಲೀವ್ ಇಟ್, ಬಟ್ ಇಟ್ ಇಸ್ ಸೋಷಿಯಲ್ ಕಂಟ್ಯಾಮಿನೇಷನ್. ಎಕ್ಸಾಂಪಲ್, ನಾನೀಗ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಫೋಟೋ ಹಾಕಿರ್ತೀನಿ ನನ್ನ ಸ್ಪೌಸ್ ಜೊತೆ, ಇನ್ನೊಬ್ಬ ಯಾರೋ ಮೆಸೇಜ್ ಹಾಕ್ತಾನೆ, ಬಿಕಾಸ್ ವಿ ಆಲ್ ಹ್ಯಾವ್ ಪಬ್ಲಿಕ್ ಪ್ರೊಫೈಲ್. ಎಲ್ಲರೂ ಈಗ ಯಾರೇ ಆಗಿರಲಿ, ಒಂದು 100 ಫಾಲೋವರ್ಸ್ ಇದ್ದರೆ ವಿ ಫೀಲ್ ಲೈಕ್ ವಿ ನೀಡ್ ಸೋ ಮಚ್ ಅಟೆನ್ಷನ್ ಅಂತ. ಮೇಡಮ್ ಯಾಕೆ ನಿಮ್ಮ ಹಸ್ಬೆಂಡ್ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ವಾ ಮತ್ತೆ ಆಚೆ ಅಂತ ಕೇಳ್ತಾರೆ. ಅಥವಾ ಯುನೋ ಬೇರೆ ಯಾರ್ದು ಫೋಟೋ ನೋಡ್ತೀನಿ ಕಪಲ್ಸು, ನನ್ನ ಗಂಡ ಕರ್ಕೊಂಡು ಹೋಗಲಿಲ್ಲ, ನನ್ನ ಹೆಂಡತಿ ಹೀಗೆ ಮಾಡಲಿಲ್ಲ, ನನ್ನ ಹೆಂಡತಿ ಈ ಥರ ಅಡುಗೆ ಮಾಡಲ್ಲ. ಇದು ಎಲ್ಲವನ್ನೂ ಸಬ್ಕಾನ್ಷಿಯಸ್ಲಿ ನಾವು ಕಂಪೇರ್ ಮಾಡ್ಕೋತೀವಿ. ಕಂಪ್ಯಾರಿಸನ್ ಇಸ್ ವೆರಿ ಬ್ಯಾಡ್. ನೀವು ಚೈಲ್ಡ್ಹುಡ್ಡಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಕಸಿನಿಗೆ, ಫ್ರೆಂಡ್ಸಿಗೆ ಕಂಪೇರ್ ಮಾಡಿದ್ರೆ ಹೌ ಬ್ಯಾಡ್ ಯೂಸ್ ಟು ಫೀಲ್, ದೆನ್ ವೈ ಆರ್ ಯು ಡೂಯಿಂಗ್ ಇಟ್ ಯುವರ್ ಸೆಲ್ಫ್ ನಾವು, ಅಲ್ವಾ? ಸೊ ಡೋಂಟ್ ಡೂ ಇಟ್. ನನ್ನ ಹತ್ರ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪಿಕ್ಚರ್ಸ್ ಆಫ್ ಫ್ಲರ್ಟರಿಂಗ್, ಆಮೇಲೆ ನೋಡಿದ್ರೆ ಇಲ್ಲಿ ಬಂದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ದೇ ಡೂ. ಆ್ಯಂಡ್ ಹ್ಯಾಪಿ ಕಪಲ್ ನೆವರ್ ಶೋ. ನಮ್ಮ ತಂದೆ ತಾಯಿ ಎಷ್ಟು ಬ್ಯೂಟಿಫುಲ್ ಲವಿಂಗ್ ಮ್ಯಾರೇಜ್ ಇದೆ, ನೆವರ್ ಪೋಸ್ಟ್ ಆರ್ ಎನಿಥಿಂಗ್. ಇಟ್ ವಾಸ್ ಕೆಪ್ಟ್ ಸೀಕ್ರೆಟ್. ಯಾವುದು ಸೀಕ್ರೆಟ್ ಆಗಿರುತ್ತೋ ಅದು ಸೀಕ್ರೆಟ್ ಆಗಿರುತ್ತೆ. ಪ್ರೈವಸಿ ಇಸ್ ಪವರ್. ಜನ ಅದನ್ನು ಹಾಳು ಮಾಡೋಕ್ಕಾಗಲ್ಲ. ನೋಡಿ, ಯಾರಾದರೂ ನಿಮ್ಗೆ ಖುಷಿಯಾಗಿರೋ ಫೋಟೋ ನೋಡ್ತಾ ಇರೋದು, ಯು ಥಿಂಕ್ ದಟ್ ಪೀಪಲ್ ಫೀಲ್ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಯು? ನಾಟ್ ಎವ್ರಿಬಡಿ ಅನ್ಸುತ್ತೆ. ನಾಟ್ ಎವ್ರಿ ಒನ್. ಆ್ಯಂಡ್ ಯಾರಿಗೂ ಅಷ್ಟು ಖುಷಿ ಆಗಲ್ಲ. ನೋಡು, ನಮ್ಮ ದುಃಖನ ಹಂಚ್ಕೊಂಡಾಗ ದೇ ಸಬ್ಕಾನ್ಷಿಯಸ್ಲಿ ದೇ ಫೀಲ್ ಹ್ಯಾಪಿ. ಎಕ್ಸಾಂಪಲ್, ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ನಾವು ಕೇಳ್ತೀವಿ ಏನಾಯ್ತು ಅಂತ, ಸತ್ತೋದ್ರ ಅಂತ ಕೇಳ್ತೀವಿ, ಇಲ್ವಾ ಅಂತಂದ್ಬಿಟ್ಟು ಹೋಗ್ತೀವಿ. ನೋಡಿದ್ದೀರಾ? ಹ್ಯಾವ್ ಯು ಸೀನ್ ದಟ್? ಯಾರಾಗಾದ್ರೂ ಬೇಜಾರಾದಾಗ ನಾವೇ ಎಷ್ಟೇ ಒಳ್ಳೆಯವರಾಗಿದ್ರು ನಾವು ಮಾಡ್ತೀವಿ, ಬಿಕಾಸ್ ಅವರ್ ಬ್ರೈನ್ ಆಲ್ವೇಸ್ ಸೀಸ್ ಫಾರ್ ದ ನೆಗೆಟಿವ್ ಥಿಂಗ್, ಬಿಕಾಸ್ ಇಟ್ ಈಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಯು. ಯಾವಾಗಲೂ ನಮ್ಮ ಬ್ರೈನ್ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಲ್ಲಿ ಇರುತ್ತೆ. ಸೊ ಯಾವಾಗಲೂ ಅದು ವರ್ಸ್ಟ್ ಸಿಚುಯೇಷನನ್ನು ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ಯಾರೂ ಖುಷಿಯಾಗಿರೋದಾಗಿರಲಿ ಎಲ್ಲವನ್ನೂ, ಬಿಕಾಸ್ ಎಲ್ಲರೂ ಒಂದೇ ಥರ ಇರಲ್ಲ. ನೀವು ದೃಷ್ಟಿ ಅಂತ ಕೇಳಿದ್ರಿ, ಏನು ದೃಷ್ಟಿ ಅಂದರೆ ಲ್ಯಾಕ್ ಆಫ್ ಡಿಸೈರ್. ನೀವು ಈ ಸೀರೆ ಹಾಕಿದ್ದೀರಾ, ನಂಗೆ ಈ ತೊಗೋಬೇಕು ಅಂತಿಷ್ಟು, ನಂಗೆ ತೊಗೊಳಕ್ಕಾಗಲಿಲ್ಲ, ಮನಸ್ಸಲ್ಲೇ ನಾನು ಕೊರಗ್ತೀನಿ. ಐ ಆಮ್ ಸೆಂಡಿಂಗ್ ದ ಲ್ಯಾಕ್ ಎನರ್ಜಿ ಟು ಯು. ದಟ್ ಈಸ್ ನಜರ್. ನೀವು ನಂಬ್ತೀರಾ ಅಂದರೆ ಈ ಗ್ರಹಗತಿ? ಎಸ್, ಐ ಡೂ. ದೃಷ್ಟಿ ಖಂಡಿತ. ಓಕೆ. They say that millionaires don't believe in astrology, billionaires do ಅಂತ. So I definitely believe astrology. ನಜರ್ನು ನಾನು ನಂಬ್ತೀನಿ. ಇಟ್ ಇಸ್ ಕಣ್ಣು ದೃಷ್ಟಿ ಹೇಳ್ತಾರೆ. ಭಗವಂತನಿಗೆ ಅಲಂಕಾರ ಮಾಡಬೇಕಾದ್ರೆ ಪರ್ದೆ ಎಳೆದು ಮಾಡ್ತಾರೆ. ಸೊ ಯಾವುದನ್ನು ನೀವು ತುಂಬ ಸೀಕ್ರೆಟ್ ಆಗಿಟ್ಟಿರ್ತೀರೋ ಅದು ತುಂಬ ಸೀಕ್ರೆಟ್ ಆಗಿರುತ್ತೆ. ಪ್ರೈವಸಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಹೌದು. ಓಕೆ.